ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಾಲೆಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದಿನಿಂದ ಓಣಂ ರಜೆ ಆರಂಭ. 10 ದಿನಗಳ ರಜೆಗೂ ಮುನ್ನ ವಿವಿಧ ಶಾಲೆಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಓಣಂ ಆಚರಣೆ. ಕೇರಳವನ್ನು ಭಾರತದಿಂದ ಪ್ರತ್ಯೇಕಿಸುವ ಸಂಚು ನಡೆಯುತ್ತಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಪಿಕೆ ಕೃಷ್ಣದಾಸ್. ಗ್ರಾಮದ ಸ್ವಚ್ಛತೆ ಹಾಗೂ ನೈರ್ಮಲ್ಯವನ್ನು ಖಚಿತಪಡಿಸುವ ಭಾಗವಾಗಿ ನಗರ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಕುಂಜತ್ತೂರಿನಲ್ಲಿ ನಡೆದ ಅಭಿಯಾನಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಅಧಿಕೃತ ಚಾಲನೆ. ಸಿಪಿಐಎಂ ನೇತೃತ್ವದಲ್ಲಿ ನಗರಸಭಾ ಕಚೇರಿಯಲ್ಲಿ ನಡೆಸಲಾಯಿತು ಮಾರ್ಚ್ ಹಾಗೂ ಧರಣಿ. ಅವೈಜ್ಞಾನಿಕ ಸಂಚಾರ ಸುಧಾರಣೆಗಳ ವಿರುದ್ಧ ಹಾಗೂ ರಸ್ತೆಯ ಶೋಚನೀಯ ಸ್ಥಿತಿಯನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಕೇರಳ ಸರ್ಕಾರವು ಕ್ಷೇಮ ಪಿಂಚಣಿ ವಿತರಣೆಯನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ವಿತರಿಸುವ ನಿರ್ಧಾರವನ್ನು ಹಿಂಪಡೆಯಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನಡೆಯಿತು ಹೊಸಬೆಟ್ಟು ಗ್ರಾಮ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ. ಸಿಪಿಐಎಂ ಮಂಜೇಶ್ವರ ಲೋಕಲ್ ಕಮಿಟಿ ನೇತೃತ್ವದಲ್ಲಿ. ವರ್ಕಾಡಿ ಗ್ರಾಮ ಪಂಚಾಯತ್ನಲ್ಲಿ ಜನಸ್ನೇಹಿ ಆಡಳಿತಕ್ಕೆ ಮಹತ್ವರವಾದ ಹೆಜ್ಜೆ. ಜನರ ದೀರ್ಘಕಾಲೀನ ಸಮಸ್ಯೆಗಳಿಗೆ ಒಂದೇ ವೇದಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಆಯೋಜಿಸಲಾಯಿತು ಕುಂದುಕೊರತೆ ನಿವಾರಣಾ ಅದಾಲತ್. ವಾರ್ತೆಗಳು ವಿವರವಾಗಿ. ಶಾಲೆಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಓಣಂ ರಜೆ ಆರಂಭವಾಗಿದೆ. 10 ದಿನಗಳ ರಜೆಗೂ ಮುನ್ನ ವಿವಿಧ ಶಾಲೆಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಓಣಂ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ವರ್ಷದ ಓಣಮಾಚರಣೆಯಲ್ಲಿ ತಮ್ಮ ನೆಚ್ಚಿನ ಉಡುಪುಗಳನ್ನು ಧರಿಸಿ ಓಣಮಾಚರಣೆಯಲ್ಲಿ ಭಾಗವಹಿಸಬಹುದು ಎಂದು ಶಿಕ್ಷಣಾಧಿಕಾರಿಗಳು ಘೋಷಿಸಿದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ತುಂಬಾ ಸಂತೋಷಪಟ್ಟರು. ಇದರೊಂದಿಗೆ ಹೆಣ್ಣು ಮಕ್ಕಳ ಪೋಷಕರು ತಮ್ಮ ಹುಡುಗಿಯರಿಗೆ ಸ್ಕರ್ಟ್ಗಳು, ಬ್ಲೌಸ್ಗಳು, ದಾವಣಿಗಳು ಹಾಗೂ ಇತರ ಕೇರಳ ವೇಷಭೂಷಣ ವಸ್ತ್ರಗಳನ್ನು ಆಯ್ಕೆ ಮಾಡಿದರು. ಗಂಡು ಮಕ್ಕಳು ನ್ಯೂ ಜೀನ್ ಸ್ಟೈಲ್ ವೈಡ್ ಲೆಗ್ ಜೀನ್ಸ್, ಲೋ ಡಿಸ್ಟ್ರೆಸ್, ಲೂಸ್ ಬ್ಯಾಗಿ ಪ್ಯಾಂಟ್, ಕುರ್ತಾಗಳು, ಟೀ ಶರ್ಟ್ಗಳು ಹಾಗೂ ಮುಂಡುಗಳನ್ನು ಧರಿಸಿ ಓಣಂ ಆಚರಣೆಗೆ ಬಂದರು. ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದರೂ ಕೆಲವು ಶಾಲೆಗಳಲ್ಲಿ ಪೋಷಕರಿಗೆ ವಿಭಿನ್ನ ಸ್ಪರ್ಧೆಗಳನ್ನು ಸಹ ಆಯೋಜಿಸಿದ್ದವು. ಮಾವೇಲಿ ಜೊತೆ ಮೆರವಣಿಗೆ ನಡೆಯಿತು. ಹೂವುಗಳಿಂದ ಪೂಕಳಮನ್ನು ಬಿಡಿಸಿದರು. 10 ಹಾಗೂ ಇತರ ಹೆಚ್ಚಿನ ಬಗೆಯ ತಿನಿಸುಗಳು, ಪಾಯಸಗಳು ಸೇರಿರುವ ಓಣಂ ಔತಣಕೂಟ ಕಳೆದು ಶಾಲೆಗಳು ಓಣಂ ರಜೆಗೆ ಪ್ರವೇಶಿಸಿದೆ. ಆಗಸ್ಟ್ 31ರಂದು ಶಾಲೆಗಳು ತೆರೆಯಲ್ಪಡುತ್ತವೆ. ನ್ಯೂಸ್ ಬ್ಯೂರೋ ಚಿರುವತ್ತೂರ್. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿಯೂ ಇಲ್ಲದ ನಿಷೇಧವನ್ನು ಹೇರುವ ಹಿನ್ನೆಲೆಯಲ್ಲಿ ಕೇರಳವನ್ನು ಭಾರತದಿಂದ ಪ್ರತ್ಯೇಕಿಸುವ ಸಂಚು ನಡೆಯುತ್ತಿದೆ ಎಂಬ ಅನುಮಾನ ಮೂಡುತ್ತಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಪಿಕೆ ಕೃಷ್ಣದಾಸ್ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಕಾಸರಗೋಡು ಜಿಲ್ಲಾ ಸಮಿತಿಯು ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಪರಿಸರದಲ್ಲಿ ಆಯೋಜಿಸಿದ ವಂದೇ ಮಾತರಂ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 1947ರ ಭಾರತ ವಿಭಜನೆಗಿಂತ ಮೊದಲು ವಂದೇ ಮಾತರಂ ಗೀತೆಯನ್ನು ವಿಭಜಿಸಿದಂತೆಯೇ ಪ್ರಸ್ತುತ ಕ್ರಮವೂ ಇದೆ. ಭಾರತೀಯ ಸಂಸತ್ ಅಂಗೀಕರಿಸಿದ ನಿರ್ಧಾರವನ್ನು ರಾಜ್ಯ ಸರ್ಕಾರವೊಂದು ಉಲ್ಲಂಘಿಸುತ್ತಿರುವುದು ಅಭೂತಪೂರ್ವ ಘಟನೆಯಾಗಿದೆ. ಬಂಗಾಳ ವಿಭಜನೆಯನ್ನು ವಿರೋಧಿಸಲು ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಹಾಡಿದ ವಂದೇ ಮಾತರಂ ಗೀತೆ ಈಗ ಹೇಗೆ ನಿಷೇಧಿತವಾಯಿತು ಎಂಬುದನ್ನು ವಿ.ಡಿ. ಸತೀಶನ್ ಸ್ಪಷ್ಟಪಡಿಸಬೇಕು. ಮುಸ್ಲಿಂ ಲೀಗ್ ಮತ್ತು ಜಮಾಅತೆ ಇಸ್ಲಾಮಿಯ ದೇಶ ವಿರೋಧಿ ಅಜೆಂಡಾಗಳಿಗೆ ಮಾಡಿದಿರುವ ವಿ.ಡಿ. ಸತೀಶನ್ ಸರ್ಕಾರದ ನಡೆಯನ್ನು ದೇಶ ಪ್ರೇಮಿಗಳು ಅತ್ಯಂತ ಆತಂಕದಿಂದ ಗಮನಿಸುತ್ತಿದ್ದಾರೆ. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲೇ ಈ ಕ್ರಮ ಕೈಗೊಂಡಿರುವುದು ಅತ್ಯಂತ ನೋವಿನ ಸಂಗತಿ. ಅರಬ್ಬಿ ಸಮುದ್ರದಾಚೆಯ ಕೊಳಚೆ ಚರಂಡಿಗೆ ಪಿಎಂ ಶ್ರೀ ಯೋಜನೆಯನ್ನು ಎಸೆಯಬೇಕು ಎಂದು ರಾಜ್ಯದ ಸಚಿವರೊಬ್ಬರು ಹೇಳಿಕೆ ನೀಡಿದ್ದರೂ ಅದನ್ನು ತಳ್ಳಿಹಾಕಲು ಮುಖ್ಯಮಂತ್ರಿಯಾಗಲಿ ಅಥವಾ ಶಿಕ್ಷಣ ಸಚಿವರಾಗಲಿ ಸಿದ್ಧವಾಗಿಲ್ಲ. ಕೆಎಂ ಶಾಜಿ ವಿದೇಶಕ್ಕೆ ತೆರಳಿ ಧರ್ಮವೇ ಸಮಸ್ಯೆ ಎಂಬ ರೀತಿಯಲ್ಲಿ ಕೋಮು ಭಾಷಣ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅಭಿವೃದ್ಧಿ ವಿರೋಧಿ ನಿಲುವು ಮತ್ತು ವಿಭಜನಕಾರಿ ರಾಜಕೀಯವೇ ಉಭಯ ರಂಗಗಳ ಪ್ರಮುಖ ಮುಖವಾಡವಾಗಿದ್ದು ಭಾರತವನ್ನು ವಿಭಜಿಸಲು ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಮತ್ತೆ ಒಂದಾಗುತ್ತಿವೆ. ಇದರ ವಿರುದ್ಧ ದೇಶ ಪ್ರೇಮಿಗಳು ಪ್ರತಿಭಟಿಸಬೇಕು ಎಂದು ಪಿಕೆ ಕೃಷ್ಣದಾಸ್ ಹೇಳಿದರು. വിഭജനത്തിന്റെ ഭിന്നിപ്പിന്റെ രാഷ്ട്രീയത്തിനെതിരെ ദേശസ്നേഹികളായിട്ടുള്ള ബംഗാളിലെ ഹിന്ദുക്കളും മുസ്ലിങ്ങളും ഗംഗാ സ്നാനം നടത്തി പരസ്പരം രാഖി ബന്ധിച്ച് ദേശഭക്തി ഗാനമായ വന്ദേ മാതര ഗാനം ആവേശത്തോടുകൂടി ആലപിച്ചുകൊണ്ട് പൊതുരംഗത്തിറങ്ങി പ്രക്ഷോഭവുമായി ഇറങ്ങി മുഴുവൻ ജനങ്ങളും ഒന്നിച്ച് ഹിന്ദുക്കളില്ല, മുസ്ലിങ്ങളില്ല, ജാതിയില്ല, മതമില്ല, മുഴുവൻ ഭാരതീയരാണ് എന്ന ഭാവത്തോടുകൂടി വന്ദേ മാതര ഗാനം ആലപിച്ചുകൊണ്ട്
ബ്രിട്ടീഷുകാരുടെ വിഭജനത്തിന്റെ ഭിന്നിപ്പിന്റെ രാഷ്ട്രീയത്തിനെതിരെ, ബംഗാൾ വിഭജനത്തിനെതിരെ പ്രിയമുള്ളവരെ അതിശക്തമായ പ്രക്ഷോഭം സംഘടിപ്പിച്ചു. അപ്പോഴാണ് ബ്രിട്ടീഷുകാർക്ക് മനസ്സിലായത് ഞങ്ങളുടെ വിഭജനത്തിന്റെ ഭിന്നിപ്പിന്റെ രാഷ്ട്രീയം, ആ രാഷ്ട്രീയത്തെ തകർക്കുന്നത് ഈ വന്ദേ മാതര ഗാന. ഈ വന്ദേ മാതര ഗാനത്തിന്റെ മാസ്മര ശക്തിയാണ് ഇന്ത്യയിലെ ജനങ്ങളെ ജാതിക്കും മതത്തിനും അതീതമായി ഒന്നിപ്പിക്കുന്നത്. വിഭജനത്തിന്റെ ഭിന്നിപ്പിന്റെ രാഷ്ട്രീയക്കാരായ ബ്രിട്ടീഷുകാരാണ് ആദ്യം ഈ വന്ദേ മാതര ഗാനം നിരോധിച്ചത്. ഇപ്പോഴ് അതേ വിഭജനത്തിന്റെ ഭിന്നിപ്പിന്റെ രാഷ്ട്രീയത്തിന്റെ ഉടമകളായ മുസ്ലിം ലീഗ്, ജമാഅത്ത് ഇസ്ലാമി, മാർക്സിസ്റ്റ് പാർട്ടി, കോൺഗ്രസ് അവരെല്ലാവരും ചേർന്ന് വീണ്ടും ഈ വന്ദേ മാതര ഗാനം നിരോധിച്ചിരിക്കുക. അപ്പൊ ഇവരുടെ ഇതിന് പിന്നിൽ അജണ്ട എന്താ? വിഭജനത്തിന്റെ രാഷ്ട്രീയ, ഭിന്നിപ്പിന്റെ രാഷ്ട്രീയ. എന്നാൽ വന്ദേ മാതര ഗാനം ആലപിക്കണമെന്ന് പറയുന്ന ഭാരതീയ ജനതാ പാർട്ടിയുടെ രാഷ്ട്രീയം ഒന്നിപ്പിക്കുന്നതിന് രാഷ്ട്രീയമാണ്, ദേശസ്നേഹത്തിന്റെ രാഷ്ട്രീയമാണ്, ദേശഭക്തിയുടെ രാഷ്ട്രീയമാണ്. പ്രിയമുള്ളവരെ, ಬಿಜೆಪಿ ಕರ್ನಾಟಕ ಲೀಗಲ್ ಸೆಲ್ ಸದಸ್ಯೆ ಅಡ್ವೊಕೇಟ್ ಸಹನಾ ಕುಂದರ್ ಮುಖ್ಯ ಭಾಷಣ ಮಾಡಿದರು. ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆ ವಹಿಸಿದರು. ಬಿಜೆಪಿ ರಾಜ್ಯ ಸಮಿತಿ ಸದಸ್ಯರಾದ ವಿ ರವೀಂದ್ರನ್, ಸವಿತಾ ಟೀಚರ್, ರಾಮಪ್ಪ ಮಂಜೇಶ್ವರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿಆರ್ ಸುನಿಲ್, ಮನುಲಾಲ್ ಮೇಳತ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಗಳನ್ನು ಪಾಲಿಸುವುದರ ಭಾಗವಾಗಿ ಕೊಟ್ಟ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ, ಹಾನಿಕಾರಕವಾದ ಯಾವುದನ್ನು ಯೋಚಿಸುವುದಿಲ್ಲ ಎಂಬ ಸ್ಪಷ್ಟ ಹಾಗೂ ದೃಢ ಸಂಕಲ್ಪದೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಗ್ರಾಮದ ಸ್ವಚ್ಛತೆ ಹಾಗೂ ನೈರ್ಮಲ್ಯವನ್ನು ಖಚಿತಪಡಿಸುವ ಭಾಗವಾಗಿ ನಗರ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. 2ನೇ ವಾರ್ಡಿನ ಕುಂಜತೂರಿನಲ್ಲಿ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಈ ವಿಶೇಷ ಕ್ರಿಯಾ ಯೋಜನೆಯು ಸ್ಥಳೀಯ ಆಡಳಿತದ ಬದ್ಧತೆಯನ್ನು ಸ್ಪಷ್ಟಪಡಿಸುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಪರಿಸರ ಪ್ರೀತಿ ಹಾಗೂ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಚುನಾವಣೆಯ ಸಮಯದಲ್ಲಿ ನೀಡಿದ ಭರವಸೆಯಂತೆ ಮಂಜೇಶ್ವರವನ್ನು ಸಂಪೂರ್ಣ ಹಸಿರು ಹಾಗೂ ಸ್ವಚ್ಛ ಪಂಚಾಯತ್ ಮಾಡಲು, ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಲು ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲ ದೃಢ ನಿಶ್ಚಯ ಹೊಂದಿದ್ದಾರೆ. ಇದರ ಮೊದಲ ಹಂತವಾಗಿ ಶುಕ್ರವಾರ ಕುಂಜತ್ತೂರು ಜಂಕ್ಷನ್ನಲ್ಲಿ ಅಪಾಯವನ್ನುಂಟು ಮಾಡುತ್ತಿದ್ದ ವಿದ್ಯುತ್ ಕಂಬವನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಇದರ ಭಾಗವಾಗಿ ಗ್ರಾಮದ ರಸ್ತೆಗಳು, ಸಾರ್ವಜನಿಕ ಸ್ಥಳಗಳು ಹಾಗೂ ಮಾರುಕಟ್ಟೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಇದರ ಉದ್ದೇಶವಾಗಿದೆ. ಇದಲ್ಲದೆ ಪ್ರತಿ ಮನೆಗೆ ಭೇಟಿ ನೀಡುವ ಮೂಲಕ ಒಣಗಿದ ಹಾಗೂ ಹಸಿರು ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಬೇರ್ಪಡಿಸುವ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಮ್ಮ ಗ್ರಾಮದ ಸ್ವಚ್ಛತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಭರವಸೆ ನೀಡಿದಂತೆ ಮಂಜೇಶ್ವರವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲು ನಾವೆಲ್ಲರೂ ಕೈಜೋಡಿಸೋಣ ಎಂಬ ಸಂದೇಶದ ಮೂಲಕ ಈ ಅಭಿಯಾನವು ಜನರ ಮನಸ್ಸಿನಲ್ಲಿ ಹೊಸ ಶಕ್ತಿಯನ್ನು ತುಂಬಿದೆ. ಪಂಚಾಯತ್ ನೌಕರರನ್ನು ಹೊರತುಪಡಿಸಿ ಮಾಜಿ ಪಂಚಾಯತ್ ಅಧ್ಯಕ್ಷ ಯುಎಚ್ ಅಬ್ದುಲ್ ರಹಮಾನ್, ಪಂಚಾಯತ್ ಸದಸ್ಯರಾದ ಇಲಿಯಾಸ್ ತೂಮಿನಾಡ್, ಹಸೀನಾ, ಯೂತ್ ಲೀಗ್ ನಾಯಕ ನೌಶೀಲ್, ಅಬೂಬಕರ್, ಯುವಕರು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಈ ಆಂದೋಲನದಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸಿಪಿಐಎಂ ನೇತೃತ್ವದಲ್ಲಿ ನಗರಸಭಾ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಅವೈಜ್ಞಾನಿಕ ಸಂಚಾರ ಸುಧಾರಣೆಗಳ ವಿರುದ್ಧ, ಅಕ್ರಮ ಕಟ್ಟಡ ನಿರ್ಮಾಣಗಳಿಗೆ ಅನುಮತಿ ನೀಡುವುದರ ವಿರುದ್ಧ ಹಾಗೂ ರಸ್ತೆಯ ಶೋಚನೀಯ ಸ್ಥಿತಿಯನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ನಡೆಸಿದ ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದರು. ഒന്നിന് പിറകെ ഒന്നായേ സിപിഐഎം സിന്ദാബാദ് റോഡിൽ കുഴിയിൽ വീണിട്ട് അനുമതിയാണ് ചെറുവേഗത്തിൽ
ಅವೈಜ್ಞಾನಿಕ ಸಂಚಾರ ವ್ಯವಸ್ಥೆಯನ್ನು ಸರಿಪಡಿಸಬೇಕು, ರಸ್ತೆಯ ದುಸ್ಥಿತಿಯನ್ನು ಸುಧಾರಿಸಬೇಕು, ಅಕ್ರಮ ಕಟ್ಟಡಗಳನ್ನು ಕೆಡವಲು ನಿಯಮ ಜಾರಿಗೆ ತರಬೇಕು, ನಿಯಮಗಳನ್ನು ಪಾಲಿಸದ ಕಟ್ಟಡಗಳಿಗೆ ನೀಡಲಾದ ಪರವಾನಗಿಗಳನ್ನು ರದ್ದುಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ನಗರಸಭೆಗೆ ಸಿಪಿಐಎಂ ನೇತೃತ್ವದಲ್ಲಿ ಮಾರ್ಚ್ ನಡೆಸಲಾಯಿತು. ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ CH കുഞ്ഞാമ്പു മാർച്ച് ಅನ್ನು ಉದ್ಘಾಟಿಸಿದರು. MG റോഡ് അതായത് റെയിൽവേ സ്റ്റേഷനിലെ റോഡ്, റെയിൽവേ സ്റ്റേഷൻ ടു കറന്തക്കാടേക്ക് മധൂറിലേക്കുള്ള റോഡ് കാസർഗോഡ് വികസന പാക്കേജ് ഇപ്പോൾ ഡെവലപ്പ് ചെയ്തെടുത്തതാണ്. അപ്പോൾ ഞാനും എന്നെ നെല്ലിക്കുന്നതിന് അതിന് വേണ്ടി നന്നായി ഇടപെട്ടിരുന്നു. കാരണം എന്ന് പറഞ്ഞാൽ ആ ഭാഗവും നന്നാവട്ടെ. കുറച്ച് കടകളുടെ വരാന്തെല്ലാം നീക്കേണ്ടി വന്നു, കുറച്ചും കൂടി. പക്ഷേ അത് മതിയോ? അതന്നെ ഇപ്പോൾ പോരാ. എത്ര കാലത്തേക്ക് മതിയത്? വലിയ വീതൊന്നും കൂടിയില്ല, ചെറിയ. എന്നിട്ട് തന്നെ കടകളുടെ വരാന്തെല്ലാം പോയിട്ടുണ്ട്. അത്രയും പോരാ ശരിക്കും പറഞ്ഞാൽ. ഇപ്പോൾ നമ്മുടെ റെയിൽവേ സ്റ്റേഷൻ അമൃത് സ്റ്റേഷൻ വികസനത്തിൻ്റെ ഭാഗമായി നന്നായി വികസിച്ചു. കണ്ണൂർ കഴിഞ്ഞപ്പോൾ ഏറ്റവും നല്ല ഒരു സ്റ്റേഷൻ നമ്മുടെ സ്റ്റേഷനാണ്. ഏറ്റവും കൂടുതൽ ആളുകൾ കയറുന്ന സ്റ്റേഷൻ നമ്മുടെ സ്റ്റേഷനാണ്. അപൂർവ ചില വണ്ടികൾ, ബാക്കി എല്ലാ വണ്ടികളും നമ്മുടെ സ്റ്റേഷൻ ജില്ലാ ഹെഡ്ക്വാർട്ടേഴ്സ് എന്നതിൽ സ്റ്റോപ്പും ചെയ്തിട്ടുണ്ട്. അവിടത്തേക്ക് പോകുന്ന റോഡ് അത്ര പോരാ. പലപ്പോഴും വൈകുന്നേരം ഞങ്ങൾക്ക് ട്രാഫിക്കിൽ പെട്ടിട്ട് വണ്ടി കിട്ടാതെ പോയിട്ടുണ്ട് തിരുവനന്തപുരത്തേക്ക് പോകുന്ന സമയത്ത്. അപ്പോൾ ആ റോഡ് അത്ര പോരാ. അവിടുന്ന് MG റോഡുണ്ട്. MG റോഡ് കയറുന്ന MG റോഡിലേക്ക് ട്രാഫിക് ആയിരുന്നു. MG റോഡിലേക്ക് കയറുന്നു. നേരെ നമ്മുടെ പഴയ ബസ് സ്റ്റാൻഡിൽ നിന്ന് ഹോസ്പിറ്റൽ വഴി, പോസ്റ്റ് ഓഫീസ് വഴി, ആനഭാഗ്യം നമ്മുടെ ഈ പ്രദേശത്തേക്ക് അങ്ങോട്ട് പോകുന്നു വെച്ചാൽ അത് പഴയ അവസ്ഥയിൽ തന്നെ ഉണ്ട്. അത് പോരാ. അങ്ങനെ വരുമ്പോൾ ഭൂമി അക്വയർ ചെയ്യണം. ഭൂമി അക്വയർ ചെയ്തിട്ട് അവിടെ റോഡ് വികസിപ്പിക്കണം. ഉള്ള റോഡാണെങ്കിൽ ചെറിയ റോഡ്. P. ಜಾನಕಿ ಅಧ್ಯಕ್ಷತೆ ವಹಿಸಿದರು. ಸಿಪಿಐಎಂ ಕಾಸರಗೋಡು ಪ್ರಾದೇಶಿಕ ಕಾರ್ಯದರ್ಶಿ ಕರೀಂ, CV ಕೃಷ್ಣನ್, ಜಯಕುಮಾರಿ, ಅನಿಲ್ ಚೆನ್ನಿಕರ, ಶಾಂತಕುಮಾರಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಸರ್ಕಾರವು ಕ್ಷೇಮ ಪಿಂಚಣಿ ವಿತರಣೆಯನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ವಿತರಿಸುವ ನಿರ್ಧಾರ ಹಿಂತೆಗೆದುಕೊಳ್ಳಬೇಕು ಮುಂತಾದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸಿಪಿಐಎಂ ಮಂಜೇಶ್ವರ ಲೋಕಲ್ ಕಮಿಟಿ ನೇತೃತ್ವದಲ್ಲಿ ಹೊಸಬೆಟ್ಟು ಗ್ರಾಮ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಪ್ರಶಾಂತ್ ಕನಿಲ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧರಣಿಯನ್ನು KR ಜಯಾನಂದ ಉದ್ಘಾಟಿಸಿದರು. ಕೇರಳ ಸರ್ಕಾರವು ಕ್ಷೇಮ ಪಿಂಚಣಿ ವಿತರಣೆಯನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ವಿತರಿಸುವ ನಿರ್ಧಾರ ಹಿಂತೆಗೆದುಕೊಳ್ಳಬೇಕು. ಕ್ಷೇಮ ಪಿಂಚಣಿ ಬುಡಮೇಲುಗೊಳಿಸುವ ನಿಲುವಿನಿಂದ ಹಿಂದಕ್ಕೆ ಸರಿಯಬೇಕು. ಐಕ್ಯರಂಗ ಪ್ರಕಟಣೆಯಲ್ಲಿ ಘೋಷಿಸಿದ 3,000 ಪಿಂಚಣಿ ಕೂಡಲೇ ನೀಡಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಿಪಿಐಎಂ ಮಂಜೇಶ್ವರ ಲೋಕಲ್ ಕಮಿಟಿ ನೇತೃತ್ವದಲ್ಲಿ ಹೊಸಬೆಟ್ಟು ಗ್ರಾಮ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಪ್ರಶಾಂತ್ ಕನಿಲ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧರಣಿಯನ್ನು KR ಜಯಾನಂದ ಉದ್ಘಾಟಿಸಿದರು. ഇടതുപക്ഷ ജനാധിപത്യ മുന്നണി ഗവൺമെന്റ് ഒപ്പിടുന്ന സന്ദർഭം കേരളದ ಆರೋಗ್ಯ മേഖല ನಂಬರ್ 1 ആണ്. ഇന്ത്യಗೆ ಅದರ ಲೋಕಕ್ಕೆ ಮಾದರಿಯಾದ ಆರೋಗ್ಯ ಸಿಸ್ಟಮ್ ಅನ್ನು ನಾವು ಕೇರಳದ ಇಡದುಪಕ್ಷ ಜನಾಧಿಪತ್ಯ ಮುನ್ನಣಿ ಗವರ್ಮೆಂಟ್ ಕಾಲದಲ್ಲಿ ನಮ್ಮ ಮಂಜೇಶ್ವರ ಗವರ್ಮೆಂಟ್ ಆಸ್ಪತ್ರೆ ಮಾತಾ ಆಸ್ಪತ್ರೆ ಡಾಕ್ಟರ್ ಪ್ಯಾರಾ ಮೆಡಿಕಲ್ ಶಾಪ್ ಆಸ್ಪತ್ರೆ ಅದು ಮಾರ್ಪಡ ಏತ್ ಮಲ್ಲ ಶಸ್ತ್ರಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆ ನಡಪಾವಣೆ ಸ್ಥಿತಿ ವಿಶೇಷ ಉಂಟಾಗಿದೆ. ಕಾഞ്ഞങ്ങാട് ಗವರ್ಮೆಂಟ್ ಜಿಲ್ಲಾ ಆಸ್ಪತ್ರೆ ಆರ್ಟ್ ಸರ್ಜನ್ ಸರ್ಜನ್ ಮಾಡಿದ ಸಂವಿಧಾನ ಉಂಟಾಗಿದೆ. 11 ಕೋಟಿ ರೂಪಾಯಿದ ಮಿಷನ್ ಆದರೂ ಅಡೆಕೊಡುತ್ತಾರೆ. ಇತ್ತೆ 1 ಇಯರ್ ತಿಂಗಳಾಂಡು ಅವಳು ಡಾಕ್ಟರ್ ಜಾನನಿಂದ ಭಾಗವಾದ ಅವಳು ಇದೆ ಆರ್ಟ್ ಸರ್ಜರಿ ಅಣಪೆರಿತರಿಗೆ ಸಾಕ್ಷರಿ ಜನ ಇಂಥದ್ದು ನಮ್ಮ ಮುಂದಾದ ಅವು ಸಾಧಾರಣ ಜನಗಳಿಗೆ ಆಶ್ವಾಸ ಕೇಂದ್ರವಾದ ಗವರ್ಮೆಂಟ್ ಆಸ್ಪತ್ರೆ ಜ್ವರ ಬಂದ ಗವರ್ಮೆಂಟ್ ಆಸ್ಪತ್ರೆಗೆ ಹೋದ ಫ್ರೀ ಮರ್ದಾದು ಎಡ್ಡೆ ಮರ್ದಾದ್ರು ಕೊಡೋದಿದ್ರು ಎಡ್ಡೆ ಡಾಕ್ಟರ್ ಆಗೋದಿದ್ರು ಇತ್ತೆ ಆಸ್ಪತ್ರೆ ಮರ್ದಿಗೆ ಡಾಕ್ಟರ್ ಕರುಣಾಕರ ಶೆಟ್ಟಿ, ಅಶ್ರಫ್ ಕುಂಜತ್ತೂರು, ಪ್ರೇಮ ಮುಂತಾದವರು ನೇತೃತ್ವ ನೀಡಿದರು. ಕಮಲಾಕ್ಷ ಕನಿಲ ಸ್ವಾಗತಿಸಿ ಶ್ರೀಧರ ಕುಂಜತ್ತೂರು ಧನ್ಯವಾದವಿತ್ತರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಜನರ ದೀರ್ಘಕಾಲೀನ ಸಮಸ್ಯೆಗಳಿಗೆ ಒಂದೇ ವೇದಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ವರ್ಕಾಡಿ ಗ್ರಾಮ ಪಂಚಾಯತ್ ಆಯೋಜಿಸಿದ ಕುಂದುಕೊರತೆ ನಿವಾರಣಾ ಅದಾಲತ್ ಜನಸ್ನೇಹಿ ಆಡಳಿತದ ಒಂದು ಮಹತ್ವದ ಹೆಜ್ಜೆಯಾಗಿ ಮೂಡಿಬಂತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ UK ಸೈಫುಲ್ಲಾ ತಂಗಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜನರ ದೀರ್ಘಕಾಲೀನ ಸಮಸ್ಯೆಗಳಿಗೆ ಒಂದೇ ವೇದಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ವರ್ಕಾಡಿ ಗ್ರಾಮ ಪಂಚಾಯತ್ ಆಯೋಜಿಸಿದ ಕುಂದುಕೊರತೆ ನಿವಾರಣಾ ಅದಾಲತ್ ಜನಸ್ನೇಹಿ ಆಡಳಿತದ ಒಂದು ಮಹತ್ವವಾದ ಹೆಜ್ಜೆಯಾಗಿ ಮೂಡಿಬಂತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ UK ಸೈಫುಲ್ಲಾ ತಂಗಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಮರ್ ಬೋರ್ಕಳ ಅಧ್ಯಕ್ಷತೆ ವಹಿಸಿದರು. ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಡೆದ ಅದಾಲತ್ನಲ್ಲಿ 80ಕ್ಕೂ ಹೆಚ್ಚು ಕುಂದು ಕೊರತೆಗಳನ್ನು ಹಾಗೂ ಅರ್ಜಿಗಳನ್ನು ಪರಿಗಣಿಸಲಾಯಿತು. ಇದು ಕಚೇರಿಗಳಿಗೆ ಹೋಗುವ ಜನರ ಸಮಯ ಹಾಗೂ ಹಣವನ್ನು ಉಳಿಸುವುದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆಗಳನ್ನು ನೇರವಾಗಿ ತಿಳಿಸಲು ಅವಕಾಶವನ್ನು ಒದಗಿಸಿತು. ಪಂಚಾಯತ್ ಜೊತೆ ನಿರ್ದೇಶಕ ಹರಿದಾಸ್ ವಿಕೆ, ಆಂತರಿಕ ಜಾಗೃತಾ ಅಧಿಕಾರಿ ವಿವಿ ಸುರೇಂದ್ರನ್, ಜನಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಂಚಾಯತ್ ಕಾರ್ಯದರ್ಶಿ ಐತಪ್ಪ ನಾಯಕ್ ಸ್ವಾಗತಿಸಿ ಜಿಇ ಸಂದೇಶ್ ಧನ್ಯವಾದವಿತ್ತರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜಿಲ್ಲಾ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಓಣಂ ಆಚರಣೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿ ಅರ್ಜುನ್ ಪಾಂಡ್ಯನ್ ಮುಖ್ಯ ಅತಿಥಿಯಾಗಿದ್ದರು. ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆದ ಕಾರ್ಯಕ್ರಮವು ಗಮನಾರ್ಹವಾಗಿ ನಡೆಯಿತು. ಜಿಲ್ಲಾ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಓಣಮಾಚರಣೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಒಪ್ಪಮಿರುನ್ನೋಣಂ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರು ಮುಖ್ಯ ಅತಿಥಿಯಾಗಿದ್ದರು. ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ಪಿ ನಿತಿನ್ ರಾಜ್ IAS ಹಾಗೂ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ನೇತೃತ್ವದ ತಂಡಗಳು ಭಾಗವಹಿಸಿದ್ದ ಹಗ್ಗಜಗ್ಗಾಟ ಸ್ಪರ್ಧೆಯೂ ನಡೆಯಿತು. ಜಿಲ್ಲಾ ಪೊಲೀಸ್ ಪ್ರಧಾನ ಕಚೇರಿಯ ವಿವಿಧ ವಿಭಾಗಗಳ ಪೊಲೀಸ್ ಅಧಿಕಾರಿಗಳು ಓಣಂ ಆಚರಣೆಯಲ್ಲಿ ಭಾಗವಹಿಸಿದ್ದರು. ಕಾನೂನು ಹಾಗೂ ಸುವ್ಯವಸ್ಥೆ ಕಾಪಾಡುವ ಗದ್ದಲದ ಹೊರತಾಗಿಯೂ ಪೊಲೀಸರು ಆಯೋಜಿಸಿದ ಒಪ್ಪಮಿರುನ್ನೋಣವು ಭಾಗವಹಿಸುವಿಕೆ ಮತ್ತು ನೃತ್ಯ ಪ್ರದರ್ಶನಗಳಿಂದ ಗಮನಾರ್ಹವಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಹಾಜನ ಸಂಸ್ಕೃತ ಕಾಲೇಜು ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆ ನೀರ್ಚಾಡ್ನಲ್ಲಿ ನಾಡಹಬ್ಬ ಓಣಮನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಸಂಭ್ರಮದಿಂದ ಓಣಂ ಆಚರಣೆಯಲ್ಲಿ ಭಾಗವಹಿಸಿದರು. ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ ಹಾಗೂ PTA ಸಮಿತಿಯ ನೇತೃತ್ವದಲ್ಲಿ ಕಾರ್ಯಕ್ರಮವು ಮನಮೋಹಕವಾಗಿ ನಡೆಯಿತು. ಮಹಾಜನ ಸಂಸ್ಕೃತ ಕಾಲೇಜು ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆ ನೀರ್ಚಾಡ್ನಲ್ಲಿ ನಾಡಹಬ್ಬ ಓಣಮನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಸಂಭ್ರಮದಿಂದ ಓಣಂ ಆಚರಣೆಯಲ್ಲಿ ಭಾಗವಹಿಸಿದರು. ಆಚರಣೆಯ ಭಾಗವಾಗಿ ಹಲವು ವಿಧದ ಹೂಗಳನ್ನು ಉಪಯೋಗಿಸಿಕೊಂಡು ಹೂವಿನ ರಂಗೋಲಿಯನ್ನು ಹಾಕಲಾಯಿತು. ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. LKG ವಿದ್ಯಾರ್ಥಿಗಳಿಗೆ ಅದೃಷ್ಟ ಸಂಖ್ಯೆ, UKG ವಿದ್ಯಾರ್ಥಿಗಳಿಗೆ ಸ್ಟ್ರೋ ವಿತ್ ಗ್ಲಾಸ್ ಗೇಮ್, 1 ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೇಸ್ ವಿತ್ ಗ್ಲಾಸ್ ಬ್ಯಾಲೆನ್ಸಿಂಗ್, ಬಲೂನ್ ಬ್ಲಾಸ್ಟಿಂಗ್, ಮಡಕೆ ಒಡೆಯುವುದು ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಆಚರಣೆಯ ಭಾಗವಾಗಿ ವಿದ್ಯಾರ್ಥಿ ಯತ್ವಿಕ್ ಅವರ ಮಾವೇಲಿ ವೇಷವು ಎಲ್ಲರ ಗಮನ ಸೆಳೆಯಿತು. ಸ್ಪರ್ಧೆಯ ಬಳಿಕ ಓಣಂ ಔತಣಕೂಟವನ್ನು ಆಯೋಜಿಸಲಾಗಿದ್ದು, ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಎಲ್ಲರೂ ಜೊತೆಯಾಗಿ ಸವಿದರು. ಆ ಬಳಿಕ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ, ಶಾಲಾ ಶಿಕ್ಷಕರು, PTA ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಓಣಂ ಆಚರಣೆಯನ್ನು ಆಯೋಜಿಸಲಾಯಿತು. ನಾಡಿನ ಸ್ವಚ್ಛತೆ ಹಾಗೂ ಸೌಂದರ್ಯವನ್ನು ಕಾಪಾಡುವ ಹರಿತಕರ್ಮ ಸೇನಾ ಸದಸ್ಯರನ್ನು ಸನ್ಮಾನಿಸುವುದರೊಂದಿಗೆ ವಿಶೇಷ ಓಣಂ ಉಡುಗೊರೆಗಳನ್ನು ನೀಡುವ ಮೂಲಕ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರಹಮಾನ್ ಹರಿತಕರ್ಮ ಸೇನೆಯ ಸದಸ್ಯರಿಗೆ ಓಣಂ ಉಡುಗೊರೆಗಳನ್ನು ವಿತರಿಸಿದರು. ಮಳೆ ಅಥವಾ ಬಿಸಿಲನ್ನು ಲೆಕ್ಕಿಸದೆ ಮಂಗಲ್ಪಾಡಿ ಪಂಚಾಯತಿನ ಸ್ವಚ್ಛತಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಹರಿತಕರ್ಮ ಸೇನಾ ಸದಸ್ಯರ ಸೇವೆಯನ್ನು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಭಿನಂದಿಸಲಾಯಿತು. ಹೊಸ ಆಡಳಿತ ಸಮಿತಿಯು ಅಧಿಕಾರ ವಹಿಸಿಕೊಂಡಾಗ 50%ಕ್ಕಿಂತ ಕಡಿಮೆಯಿದ್ದ ಹರಿತಕರ್ಮ ಸೇನೆಯ ಪ್ರಗತಿಯು ಆಡಳಿತ ಸಮಿತಿ ಹಾಗೂ ಜನರ ಬೆಂಬಲ ಮತ್ತು ಸದಸ್ಯರ ಪ್ರಾಮಾಣಿಕ ಕೆಲಸದಿಂದಾಗಿ 99.9% തലುപ്പിದೆ ಎಂದು പഞ്ചായത്ത് അധ്യക്ഷರು ಹೇಳಿದರು. മംഗൽപാടി ഗ്രാമപഞ്ചായത്തിന്റെ പുതിയ ഭരണസമിതി നിലവിൽ വന്നതിന് ശേഷം പ്ലാസ്റ്റിക് മാലിന്യ ശേഖരണവുമായി ബന്ധപ്പെട്ട് ആളുകളുടെ ഭാഗത്ത് നിന്ന് സഹകരണം കുറവുണ്ടായിരുന്നു. നിരന്തരമായി കഴിഞ്ഞ 7 മാസക്കാലം ഹരിതകർമ്മ സേനയുടെ യോഗങ്ങൾ വിളിക്കുകയും പൊതുജനങ്ങളുമായി സംവാദം നടത്തുകയും വിദ്യാലയങ്ങളടക്കമുള്ള സ്ഥലങ്ങളിൽ ഇതുമായുള്ള കൃത്യമായ പ്രചരണ ബോധം നടത്തുകയും ചെയ്തതിന്റെ അടിസ്ഥാനത്തിലാണ് ഈ മാസം 99% ഈ പ്രവൃത്തി നമുക്ക് സാധിച്ചത്. മുഴുവനായി നമുക്ക് അടുത്ത മാസം മുതൽ 100% ആക്കുക എന്നതാണ് ലക്ഷ്യം. നിങ്ങളെ കൂടെ നിന്ന് ഭരണസമിതിയുടെ കൂടെ നിന്ന് ഹരിതകർമ്മ സേന പ്രവർത്തകർക്കുള്ള സമ്മാനമാണ്, നമുക്ക് പ്രസിഡന്റിന്റെ ഒരു ഗിഫ്റ്റാണ് ഇന്ന് ഈ ഓണാഘോഷ വേളയിൽ കൊടുത്തിട്ടുള്ളത്.
ഇവിടെ നമുക്കറിയാം എന്ത് ഭരണം നടത്തിയാലും സാമൂഹിക സേവനങ്ങൾ ചെയ്താലും മാലിന്യം ഒരു വലിയൊരു വിഷയമാണ്. ആ മാലിന്യ വിഷയവുമായി ബന്ധപ്പെട്ടിട്ടാണ് അവരെ ചേർത്ത് നിർത്തുക എന്നതിന്റെ ഭാഗമായിട്ടാണ് അവർക്ക് എല്ലാവിധ പ്രോത്സാഹനങ്ങളും ഭരണസമിതി നൽകിക്കൊണ്ടിരിക്കുന്നത്. ഈ വർഷത്തെ ഓണാഘോഷ പരിപാടിയിൽ അവർക്കൊരു സർപ്രൈസ് ആയിട്ടാണ് നൽകിയിട്ടുള്ളത്. എന്നും അവരെ ചേർത്ത് നിർത്തുന്ന ഒരു ഭരണസമിതിയാണ് മംഗൽപാടി ഗ്രാമപഞ്ചായത്തിന്റെ. ಮಂಗಲ್ಪಾಡಿಯ ಸ್ವಚ್ಛತಾ ಚಟುವಟಿಕೆಗಳಲ್ಲಿ ಈ ಸಾಧನೆ ಅನುಕರಣೀಯವಾಗಿದೆ ಎಂದು ಅವರು ಹೇಳಿದರು. ಮಂಗಲ್ಪಾಡಿ ವಲಯದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಮಾಜಿ ಎಸ್ಪಿಟಿಪಿ ರಂಜಿತ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಹರಿತ ಕರ್ಮ ಸೇನಾ ಸದಸ್ಯರ ಸೇವೆಯನ್ನು ಅವರು ಅಭಿನಂದಿಸಿದರು. ಎಲ್ಲರೂ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಾಗಲೂ ನಾಡಿನ ಸ್ವಚ್ಛತೆಗಾಗಿ ವಿಶ್ರಮ ಇಲ್ಲದೆ ಶ್ರಮಿಸುವ ಹರಿತ ಕರ್ಮ ಸೇನೆಯ ಸದಸ್ಯರನ್ನು ಬೆಂಬಲಿಸುವುದು ಪ್ರತಿಯೊಬ್ಬ ನಾಗರಿಕ ಜವಾಬ್ದಾರಿಯಾಗಿದೆ ಎಂದು ಪಂಚಾಯತ್ ಅಧಿಕಾರಿಗಳು ಹೇಳಿದರು. ತ್ಯಾಜ್ಯವನ್ನು ಮೂಲದಲ್ಲಿಯೇ ಬೇರ್ಪಡಿಸಿ ಹರಿತ ಕರ್ಮ ಸೇನೆಗೆ ಹಸ್ತಾಂತರಿಸಬೇಕು ಹಾಗೂ ಪಂಚಾಯತಿನ ಸ್ವಚ್ಛತಾ ಚಟುವಟಿಕೆಗಳಿಗೆ ಎಲ್ಲರೂ ಸಹಕರಿಸಬೇಕು ಎಂದು ಅವರು ವಿನಂತಿಸಿದರು. ಕಾರ್ಯಕ್ರಮದಲ್ಲಿ ಪಂಚಾಯತ್ ಆಡಳಿತ ಸಮಿತಿಯ ಸದಸ್ಯರು, ಅಧಿಕಾರಿಗಳು, ಹರಿತ ಕರ್ಮ ಸೇನೆಯ ಸದಸ್ಯರು ಹಾಗೂ ಇತರರು ಭಾಗವಹಿಸಿದ್ದರು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರಹಮಾನ್ ಎಲ್ಲರಿಗೂ ಓಣಂ ಶುಭಾಶಯಗಳನ್ನು ಕೋರಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದುಬೈ ಕೆಎಂಸಿಸಿ ನೇತೃತ್ವದಲ್ಲಿ ಇ ಇನ್ವಾಯ್ಸಿಂಗ್ ಜಾಗೃತಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ದುಬೈ ಕೆಎಂಸಿಸಿ ಉಪಾಧ್ಯಕ್ಷ ಅಬ್ದುಲ್ಲಾ ಆರಂಗಾಡಿ ಉದ್ಘಾಟಿಸಿದರು. ಯುಎಇಯಲ್ಲಿ ಹೊಸದಾಗಿ ಜಾರಿಗೆ ಬಂದ ಇ ಇನ್ವಾಯ್ಸಿಂಗ್ ವ್ಯವಸ್ಥೆಯ ಕುರಿತು ಸ್ಪಷ್ಟ ತಿಳುವಳಿಕೆಯನ್ನು ವ್ಯಾಪಾರಿಗಳು ಹಾಗೂ ಉದ್ಯಮಿಗಳಿಗೆ ಒದಗಿಸಲು ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯು ಉಚಿತ ಇ ಇನ್ವಾಯ್ಸಿಂಗ್ ಜಾಗೃತಿ ಕಾರ್ಯಾಗಾರವನ್ನು ಆಯೋಜಿಸಿದೆ. ಟ್ಯಾಲಿ ಸೊಲ್ಯೂಷನ್ಸ್ ಹಾಗೂ ಮ್ಯಾಟ್ರಿಕ್ಸ್ ಟೆಕ್ನಾಲಜಿ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದುಬೈ ಕೆಎಂಸಿಸಿ ಉಪಾಧ್ಯಕ್ಷ ಅಬ್ದುಲ್ಲಾ ಆರಂಗಾಡಿ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷ ಸಲಾಂ ಕನ್ಯಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ದುಬೈ ಕೆಎಂಸಿಸಿ ಮುಖಂಡರಾದ ಹಂಸಾ ತೊಟ್ಟಿ, ಅಫ್ಸಲ್ ಮೇಟಮಲ್, ಅಬ್ದುಲ್ ಖಾದರ್ ಅರಿಪ್ರಂಬ, ಜಿಲ್ಲಾ ಸಮಿತಿ ಪದಾಧಿಕಾರಿಗಳಾದ ಸಲಾಂ ತಟ್ಟಾಣಿಚೇರಿ, ಸಿಎ ಬಶೀರ್ ಪಳ್ಳಿಕರ, ಹಸೈನಾರ್ ಬೀಂಜತ್ತಡುಕ, ಫೈಜಲ್ ಮುಹಸಿನ್, ಆಸಿಫ್ ಹೊಸಂಗಡಿ, ಸಿದ್ದಿಕ್ ಚೌಕಿ ಮಾತನಾಡಿದರು. ಕಾರ್ಯವಾಹಕ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಬಾಯರ್ ಸ್ವಾಗತಿಸಿದರು. ಕಾರ್ಯದರ್ಶಿ ಪಿಡಿ ನೂರುದ್ದೀನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲೆಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದಿನಿಂದ ಓಣಂ ರಜೆ ಆರಂಭ. 10 ದಿನಗಳ ರಜೆಗೂ ಮುನ್ನ ವಿವಿಧ ಶಾಲೆಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಓಣಂ ಆಚರಣೆ. ಕೇರಳವನ್ನು ಭಾರತದಿಂದ ಪ್ರತ್ಯೇಕಿಸುವ ಸಂಚು ನಡೆಯುತ್ತಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಪಿಕೆ ಕೃಷ್ಣದಾಸ್. ಗ್ರಾಮದ ಸ್ವಚ್ಛತೆ ಹಾಗೂ ನೈರ್ಮಲ್ಯವನ್ನು ಖಚಿತಪಡಿಸುವ ಭಾಗವಾಗಿ ನಗರ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಕುಂಜತ್ತೂರಿನಲ್ಲಿ ನಡೆದ ಅಭಿಯಾನಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಅಧಿಕೃತ ಚಾಲನೆ. ಸಿಪಿಐಎಂ ನೇತೃತ್ವದಲ್ಲಿ ನಗರಸಭಾ ಕಚೇರಿಯಲ್ಲಿ ನಡೆಸಲಾಯಿತು ಮಾರ್ಚ್ ಹಾಗೂ ಧರಣಿ. ಅವೈಜ್ಞಾನಿಕ ಸಂಚಾರ ಸುಧಾರಣೆಗಳ ವಿರುದ್ಧ ಹಾಗೂ ರಸ್ತೆಯ ಶೋಚನೀಯ ಸ್ಥಿತಿಯನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಕೇರಳ ಸರ್ಕಾರವು ಕ್ಷೇಮ ಪಿಂಚಣಿ ವಿತರಣೆಯನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ ವಿತರಿಸುವ ನಿರ್ಧಾರವನ್ನು ಹಿಂಪಡೆಯಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನಡೆಯಿತು ಹೊಸಬೆಟ್ಟು ಗ್ರಾಮ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ. ಸಿಪಿಐಎಂ ಮಂಜೇಶ್ವರ ಲೋಕಲ್ ಕಮಿಟಿ ನೇತೃತ್ವದಲ್ಲಿ. ವರ್ಕಾಡಿ ಗ್ರಾಮ ಪಂಚಾಯತ್ನಲ್ಲಿ ಜನಸ್ನೇಹಿ ಆಡಳಿತಕ್ಕೆ ಮಹತ್ವರವಾದ ಹೆಜ್ಜೆ. ಜನರ ದೀರ್ಘಕಾಲೀನ ಸಮಸ್ಯೆಗಳಿಗೆ ಒಂದೇ ವೇದಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಆಯೋಜಿಸಲಾಯಿತು ಕುಂದುಕೊರತೆ ನಿವಾರಣಾ ಅದಾಲತ್. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.